ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ವಿಜ್ಞಾನ ಪದವಿ ಪಡೆದು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿರುವ ಸಂದೀಪ್ ಸಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಯುವಜನರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರೇ ಸಂದೀಪ್ ಸಿ ಅವರು. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕಲ್ಪನಹಳ್ಳಿ ತಾಂಡಾದವರು. ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು. ಇವತ್ತು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿದ್ದಾರೆ. ಅವರನ್ನು ಮಾತನಾಡಿಸಿ ಈ ಮಹತ್ತರವಾದ ಪರೀಕ್ಷೆಗೆ ಯಾವ ರೀತಿ ತಯಾರಿ ನಡೆಸಿದ್ರು, ಮುಂದೆ ಈ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಂತಹ ಗ್ರಾಮೀಣ ಯುವಕರಿಗೆ ಏನು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತಾರೆ ಎನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸಂದೀಪ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ತಾವು ಈ ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿದ್ದೀರಾ, ಅಭಿನಂದನೆಗಳು. ಧನ್ಯವಾದಗಳು ಸರ್. ಹೇಗನ್ನಿಸ್ತು ಸಂದೀಪ್, ನೀವು ಅರಣ್ಯ ಸೇವೆಗೆ ಆಯ್ಕೆಯಾಗಿದ್ದೀರಿ ಅಂತ ಗೊತ್ತಾದಾಗ? ಬಹಳ ಖುಷಿ ಆಯ್ತು ಸರ್. ಬಹುಶಃ ನಮ್ಮ ಹಳ್ಳಿಯಲ್ಲಿ ಮೊದಲ ಸೈನ್ಸ್ ಪದವೀಧರ ಆಗಿದ್ದೆ ನಾನು. ಅದಾದ್ಮೇಲೆ ಭಾರತೀಯ ಅರಣ್ಯ ಸೇವೆ ಅಂತ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದು ಇಡೀ ಹಳ್ಳಿಯವರಿಗೆ ಖುಷಿ ತಂದ ವಿಚಾರ. ಜೊತೆಗೆ ನಮ್ಮ ತಂದೆ ತಾಯಿಯವರು ಸಾಕಷ್ಟು ಶ್ರಮ ಪಟ್ಟು ಬಂದಿದ್ದಾರೆ. ಸೊ ಅವರಿಗೂ ತುಂಬಾನೇ ಖುಷಿ ಆಯ್ತು. ಅವರ ಕಣ್ಣಲ್ಲಿ ಆನಂದ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಯಾರು ಈ ವಿಷಯ ನಿಮಗೆ ಮೊದಲು ತಿಳಿಸಿದ್ದು? ಇದು ವಿಷಯ ಬಂದ್ಬಿಟ್ಟು ನನ್ನ ಆತ್ಮೀಯ ಗೆಳೆಯ ಅವಿನಾಶ್ ಅಂತ. ಅವರು ನನ್ನ BSc ಫಾರೆಸ್ಟ್ ಕ್ಲಾಸ್ಮೇಟ್. ಸೊ ಅವರು ರಿಸಲ್ಟ್ ನೋಡಿ ನನ್ನ ಮೊದಲು ಹೇಳಿದ್ರು ನಿಮ್ದು ಸೆಲೆಕ್ಷನ್ ಆಗಿದೆ ಅಂತ. ನಿಮ್ಮ ತಂದೆ ತಾಯಿಯವರೆಲ್ಲ ಏನಂದ್ರು? ನಿಮ್ಮ ಸ್ನೇಹಿತರು, ಬಂಧು ಬಳಗದವರೆಲ್ಲ? ಅವರು ನನ್ನನ್ನ ತುಂಬಾ ಹತ್ತಿರದಿಂದ ನೋಡಿದಂತ ನಮ್ಮ ಸಂಬಂಧಿಗಳು, ನಮ್ಮ ತಂದೆ ತಾಯಿಯವರು ನನ್ನನ್ನ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತಿದ್ರು. ನಾನು ಇದರ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆ ತಯಾರಿ ಮಾಡ್ಬೇಕು, ನಾನು ಈ ಹುದ್ದೆಗೆ ಆಯ್ಕೆ ಆಗ್ಬೇಕು ಅಂತ ಒಂದು ಕನಸು ಕಂಡಿದ್ದೆ. ಸೊ ಯಾವಾಗ್ಲೂ ಅವ್ರು ನನಗೆ ಒಂದು ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಿದ್ರು. ನಾವು ಇದರ ಸೆಲೆಕ್ಷನ್ ಆದ್ಮೇಲೆ ಅವರು ಬಹಳನೇ ಖುಷಿ ಆಯ್ತು. ಮತ್ತೆ ನಿಮ್ಮ ಬಾಲ್ಯದ ಸ್ನೇಹಿತರು? 7ನೇ ತರಗತಿಯಿಂದ ನಾನು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಮಾಡಿದ್ದೆ ಸರ್. ಎಲ್ಲಿ ಓದಿದ್ರಿ? ನನ್ನ ಲೋಯರ್ ಪ್ರೈಮರಿ ಸ್ಕೂಲ್ ಎಲ್ಲ ನಮ್ಮ ಹಳ್ಳಿಲೇ ಮಾಡಿದ್ದೆ, ಸರ್ಕಾರಿ ಶಾಲೆಯಲ್ಲಿ. ನಂತರ 7ನೇ ತರಗತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶುರು ಮಾಡಿದ್ದೆ ಸರ್ ನಾನು. ಅದು ಭದ್ರಾವತಿ ತಾಲೂಕು? ಅದು ಭದ್ರಾವತಿ ತಾಲೂಕಲ್ಲಿ ಇರುವಂತದ್ದು ಕರದಕಟ್ಟೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಇತ್ತು ಸರ್ ಅದು. 10ನೇ ತರಗತಿವರೆಗೂ SLC ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು PUC ಗೆ ನಂತರ ಮತ್ತೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, ಅದು ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಸೊ ಅಲ್ಲಿ ನಾನು PUC ಮುಗಿಸ್ತೇನೆ ಸರ್. ಮತ್ತೆ ಪದವಿ ಎಲ್ಲಿ ಮುಗಿಸಿದ್ರಿ ಸಂದೀಪ್? ಸರ್ PUC ಮುಗಿಸ್ಕೊಂಡು ಅರಣ್ಯಶಾಸ್ತ್ರಕ್ಕೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ಅದು ಕೆಳಗಿರಿ ಶಿವಪ್ಪನಾಯಕ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಬರುತ್ತೆ ಸರ್. ಆ ಯೂನಿವರ್ಸಿಟಿ ಅಂಡರ್ ಬರುತ್ತೆ ನಮ್ಮ ಕಾಲೇಜು. ಸೊ ಅದು ಪೊನ್ನಂಪೇಟೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಲೇಜಿನಲ್ಲಿ ಮಾಡಿದೆ ಸರ್. ಈ ನಮ್ಮ ಆಕಾಶವಾಣಿಯ ಮಡಿಕೇರಿಯ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ತಾವು ನಿಮ್ಮ BSc ಕೃಷಿ ಪದವಿಯನ್ನ ಕೊಡಗು ಜಿಲ್ಲೆಯಿಂದನೇ ಪಡ್ಕೊಂಡಿದ್ದಾರೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಪೊನ್ನಂಪೇಟೆಯಿಂದ. ಅದೊಂದು ಹೆಮ್ಮೆಯ ವಿಷಯ ಸಂದೀಪ್ ಅವರೇ. ಈಗ ಮುಖ್ಯವಾಗಿ ನೀವು ಈ BSc ಅರಣ್ಯಶಾಸ್ತ್ರವನ್ನ ಮಾಡಿದ್ದೇನೆ ಈ ಅರಣ್ಯ ಸೇವೆಗೆ ಸೇರ್ಕೊಳ್ಳೋದಕ್ಕೆ ಪ್ರೇರಣೆನೋ ಅಥವಾ ಮೊದಲಿಂದ ಈ ಸೇವೆಗೆ ಸೇರ್ಕೋಬೇಕು ಅಂದ್ಕೊಂಡಿದ್ರು? ನಾನು ಅರಣ್ಯಶಾಸ್ತ್ರಕ್ಕೆ ತಗೊಂಡಿದ್ದು ಬೈ ಚಾನ್ಸ್. ನಾವು PUC ಆದ ನಂತರ ಸಾಕಷ್ಟು ಗೊಂದಲಗಳಿತ್ತು, ಯಾವ ಕೋರ್ಸ್ಗೆ ಸೇರ್ಬೇಕು, ಅವಕಾಶಗಳು ಯಾವ್ದ್ರಲ್ಲಿ ಇದೆ ಅಂತ ನೋಡ್ತಾ ಇದ್ವಿ, ಪೇರೆಂಟ್ಸ್ ಎಲ್ಲ ನೋಡ್ತಾ ಇದ್ರು. ಸೊ ಆಗ ಕಂಡಂತದ್ದು ಅರಣ್ಯಶಾಸ್ತ್ರ. ನಮ್ದು ಸುಮಾರು 6,000 ಸೀಟ್ ರ್ಯಾಂಕಿಂಗ್ ಇತ್ತು. ನನಗೆ ಆಗ ಫಿಸಿಬಿಲಿಟಿ ಅನ್ಸಿದ್ದು ಅರಣ್ಯಶಾಸ್ತ್ರ. ಇದರಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ರೇಂಜರ್ ಮತ್ತೆ ಡೆಪ್ಯೂಟಿ ರೇಂಜರ್ ಈ ತರ ಅವಕಾಶಗಳಿರ್ತದೆ ಅಂತ ಗೊತ್ತಾಯ್ತು ಸರ್. ಸೊ ನಾನು ಸೇರಿದ್ದು ಮೊದಲನೇ ಉದ್ದೇಶ ಅಂದ್ರೆ ಇಲ್ಲಿ ಈ ಪದವಿ ಮಾಡಿದ್ರೆ ಒಂದು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಒಂದು ಕೆಲಸ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸೇರ್ಕೊಂಡಿದ್ವಿ ಸರ್. ಈಗ ಸಂದೀಪ್ ಅವರೇ, ಈ ಅರಣ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಕರ್ನಾಟಕ ಸರ್ಕಾರದ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಇಂಥ ಹುದ್ದೆಗಳಿಗೆ ಸೇರ್ಬೇಕು ಅನ್ನುವಂಥ ಉದ್ದೇಶದಿಂದ BSc ಅರಣ್ಯಶಾಸ್ತ್ರಕ್ಕೆ ತಾವು ಸೇರ್ಕೊಂಡ್ರಿ. ಹೌದು. ಈ ಭಾರತೀಯ ಅರಣ್ಯ ಸೇವೆ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ನಿಮ್ಗಲ್ಲಿ? ನಮ್ಮ ಕಾಲೇಜಿನಲ್ಲಿ ಓದಿ ತೆರಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಜನ IAS ಮಾಡಿದ್ರು. ಸೊ ಅವರು ಆಗಾಗ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರಿಂದ ಮಾರ್ಗದರ್ಶನ ತಗೊಂಡಿದ್ದೆ, ಬರಿಬಹುದು ಅಂತ ಒಂದು ಐಡಿಯಾ ಸಿಕ್ತು. ಅವರಿಂದನೇ ಒಂದು ಪ್ರೇರಣೆ ಸಿಕ್ತು. ಹೌದು. ಯಾವ ವರ್ಷದಿಂದ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ರಿ ಈ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಗೆ? ಸರ್ ನಾನು ಪದವಿಯಲ್ಲಿ ಇರುವಾಗ ನಾನು ಸೋರ್ಸ್ ಕಲೆಕ್ಷನ್ ಮಾಡ್ತಿದ್ದೆ. ಅದಕ್ಕೆ ಸರಿಯಾಗಿ ಪ್ರಿಪರೇಷನ್ ಮಾಡ್ತಿರ್ಲಿಲ್ಲ. ಮೊದಲು ಸೋರ್ಸ್ ಕಲೆಕ್ಷನ್ ಮಾಡುವ ಕೆಲಸ ಮಾಡ್ತಿದ್ದೆ.
ನಮ್ಮ ಡಿಗ್ರಿ ಮುಗಿದಿದ್ದು ಕೊರೋನಾ ಟೈಮಲ್ಲಿ, COVID-19 ಟೈಮಲ್ಲಿ. ಅಂದ್ರೆ 2020 ಮುಗೀತಾ ನಿಮ್ದು ಪದವಿ? ಮುಗೀತು. ಹೌದು ಸರ್, 2020 ಮುಗೀತು. ಹಾ. ಸೊ ಆ ಸಮಯದಲ್ಲಿ ಹಳ್ಳಿಗೆ, ನಮ್ಮ ಊರಿಗೆ ಬಂದಿದ್ದೆ. ಸೊ ಊರಿನಲ್ಲಿ ನಮ್ದು ಸ್ವಲ್ಪ ರೈತಾಪಿ ಕುಟುಂಬ ಆಗಿರೋದ್ರಿಂದ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಸಾಕಷ್ಟು ಅದು ಕೆಲಸ ಇರೋದು. ಸೊ ಯಾವ್ದೋ ಒಂದು ಕನಸು ಇತ್ತು ಸರ್, ಅಂದ್ರೆ IFS ಮಾಡ್ಬೇಕು ಅಂತ. ಸೊ ಇದನ್ನ ಮುಂದುವರ್ಸೋದು ಯಾವ ತರ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಫ್ರೀ ಕೋಚಿಂಗ್, ನಮ್ಮ ಕರ್ನಾಟಕ ಸರ್ ಉಚಿತ ಕೋಚಿಂಗ್ ಕೊಡಿಸ್ತಾರೆ ಸರ್. ಹೌದೌದೌದು. ಸೊ ಆ ಪರೀಕ್ಷೆನ ಒಂದ್ ಇರುತ್ತೆ ಅಂತ ಕೆಲವೊಬ್ರು ಹೇಳಿದ್ರು. ಸೊ ನಾನು ಆ ಪರೀಕ್ಷೆಗೆ ತಯಾರಿ ಮಾಡ್ಬಿಟ್ಟು ಆ ಎಕ್ಸಾಮ್ ಬರ್ದ್ಬಿಟ್ಟು ನಾನು ಕೋಚಿಂಗ್ ಹೋಗಿ ಈ IFS ಎಕ್ಸಾಮ್ ಓದ್ಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೆ. 2020 ಆ ಪರೀಕ್ಷೆ ಕರೀಲಿಲ್ಲ, ಬಿಕಾಸ್ ಆಫ್ ಕೊರೋನಾ. ಸೊ 2021 ಆ ಎಕ್ಸಾಮ್ ಕರೀತಾರೆ ಸರ್. ನಂದು ಪ್ರಿಪರೇಷನ್ ಸ್ಟಾರ್ಟ್ ಆಗಿದ್ದು 2021 ಸರ್. ಅಲ್ಲಿಂದ 2021 ಜನವರಿಯಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ಸರಿ, ಸುಮಾರು ಒಂದು 3-4 ವರ್ಷ ಚೆನ್ನಾಗಿ ಓದಿದ್ದೀರಾ ಮನೆಯಲ್ಲಿ ಕೂತ್ಕೊಂಡು? ಹೌದು ಸರ್, ಮನೆಯಲ್ಲಿ. ಅದೇ ಸರ್, ಮನೆಯಲ್ಲಿ ಒಂದು 6 months ಓದಿದ್ದೆ. ಅದಾದ್ಮೇಲೆ ನಾನು ಅದು ಡೆಲ್ಲಿಯಲ್ಲಿ ಕೋಚಿಂಗ್ ಸಿಗುತ್ತೆ ನನಗೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದಾದ್ಮೇಲೆ ಡೆಲ್ಲಿ ಹೋಗಿ, ಡೆಲ್ಲಿಯಿಂದ ಕೋಚಿಂಗ್ ಮತ್ತೆ ಬೆಂಗಳೂರಿಗೆ ಬಂದೆ ಸರ್ ನಾನು. ಸೊ ಬೆಂಗಳೂರಲ್ಲಿ 1 ವರ್ಷ ಓದಿದೆ ಸರ್ ನಾನು. ಡೆಲ್ಲಿಯಲ್ಲಿ ಎಷ್ಟು ತಿಂಗಳಿತ್ತು ಅಲ್ಲಿ ಕೋಚಿಂಗು? ಸರ್ ಇದು ಕರ್ನಾಟಕ ಸರ್ಕಾರದವರು ಈ ತರ IAS ಮತ್ತೆ IPS ಎಕ್ಸಾಮ್ ನ ಆಕಾಂಕ್ಷಿಗಳು ಯಾರು ಇರ್ತಾರೆ ಅವರಿಗೆ ಒಂದು ಯೋಜನೆ ತಂದಿದೆ ಸರ್. ನೀವು ಪದವಿ ಆದ ನಂತರ ಅವರೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ ಅಲ್ಲಿ ನೀವು ಮೆರಿಟ್ ತಗೊಂಡು ಪಾಸ್ ಆದ್ರೆ ಅವರೇ ನಿಮಗೆ ಉಚಿತವಾಗಿ ಕೋಚಿಂಗ್ ಮತ್ತೆ ವಸತಿ ಸೌಲಭ್ಯಗಳಿಗೆ ಒಂದು ಸ್ಟೈಪಂಡ್ ಅಂತ ಕೊಡ್ತಾರೆ ಸರ್. ಸೊ ಈ ತರ ಯೋಜನೆ ಇದೆ. ಸೊ ನಾನು 2021 ಅಕ್ಟೋಬರ್ನಲ್ಲಿ ಎಕ್ಸಾಮ್ ಬರೆದ್ವಿ. ಡಿಸೆಂಬರ್ 2021 ರಿಸಲ್ಟ್ ಬರುತ್ತೆ ಸರ್. ಆ ರಿಸಲ್ಟ್ ಬಂದಾಗ ನಂದು ಕರ್ನಾಟಕ ರಾಜ್ಯಕ್ಕೆ 36ನೇ ರ್ಯಾಂಕ್ ಬರುತ್ತೆ. ನಂತರ ನಾನು ದೆಹಲಿಗೆ ಕೋಚಿಂಗ್ ಹೋಗ್ತೀನಿ ಸರ್. 2022 ಜನವರಿಗೆ ಹೋಗಿ ನಾನು ಆಗಸ್ಟ್ ತಿಂಗಳು ಅಂತಕ್ಕೆ ನಾನು ಬರ್ತೀನಿ ಸರ್ ಮತ್ತೆ ಬೆಂಗಳೂರಿಗೆ. ಅಂದ್ರೆ ಒಂದು 8 ತಿಂಗಳು ನಿಮಗೆ ಅಲ್ಲಿ ಕೋಚಿಂಗ್ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ? ಹೌದು ಸರ್, 8 ತಿಂಗಳು ಕೋಚಿಂಗ್ ಕೊಟ್ಟಿದ್ದಾರೆ. ಈಗ ಎಷ್ಟನೇ ಪ್ರಯತ್ನ ಸಂದೀಪ್ ಇದು ನಿಮ್ದು? ಸರ್ ಇದು ನನ್ನ ಟೆಕ್ನಿಕಲಿ ಹೇಳಿದ್ರೆ 2ನೇ ಪ್ರಯತ್ನ. ನಾನು ಡಿಗ್ರಿ ಮುಗಿಸ್ಕೊಂಡು ಬಂದಿದ್ನಲ್ಲ ಸರ್, ಆ ವರ್ಷ ಎಕ್ಸಾಮ್ ಬರ್ದಿದ್ದೆ. ಈ ಎಕ್ಸಾಮ್ ಯಾವ ತರ ಇರ್ತದೆ, ಫಿಲಿಮ್ಸ್ ಮತ್ತೆ ಮೇನ್ಸ್ ಯಾವ ತರ ಇರ್ತದೆ ಅಂತದೊಂದು ಅನುಭವ ಪಡಿಲಿಕ್ಕೋಸ್ಕರ 1 ಅಟೆಂಪ್ಟ್ ಬರ್ದೆ. ನಂತರ ಪ್ರಿಪರೇಷನ್ ಮಾಡಿ ಬರ್ದಿದ್ದು 2 ಅಟೆಂಪ್ಟ್ ಸರ್. 2022 ನಾನು ಕೋಚಿಂಗ್ ಹೋಗುವ ಟೈಮಲ್ಲಿ ಕೊಟ್ಟಿದ್ದು ಒಂದು, ಮತ್ತೆ 23 ನಾನು ಕೋಚಿಂಗ್ ಮುಗಿಸ್ಕೊಂಡು ಕೊಟ್ಟಿದ್ದೆ ಸರ್. ಸೊ 3 ಪ್ರಯತ್ನ ಸರ್. 3ನೇ ಪ್ರಯತ್ನದಲ್ಲಿ ನಿಮ್ಗೆ ಯಶಸ್ಸು ಸಿಕ್ಕಿದೆ? ಯಶಸ್ಸು ಸಿಕ್ಕಿದೆ ಸರ್. ಹೌದು. ಅಂದ್ರೆ 132 ಸಿಕ್ಕಿದೆ ಸರ್. 132ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಭಾರತದ ಮಟ್ಟದಲ್ಲಿ? ಹೌದು ಸರ್. ಇನ್ನು ಸಂದೀಪ್ ಅವರು, ಈ ಆಪ್ಷನಲ್ಸ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವ್ಯಾವ ವಿಷಯಗಳನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ರಿ ಆಪ್ಷನಲ್ಸ್ ಆಗಿ, ಐಚ್ಛಿಕ ವಿಷಯವಾಗಿ? ಹೌದೌದು ಸರ್. ಸರ್ ಭಾರತೀಯ ರಣಸೇವೆ 3 ಹಂತದಲ್ಲಿ ಎಕ್ಸಾಮ್ ಇರ್ತದೆ. ಮೊದಲು ಪ್ರಿಲಿಮ್ಸ್, ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್. ಈ ಮೇನ್ ಎಕ್ಸಾಮಿನೇಷನ್ ಅಲ್ಲಿ 2 ಭಾಗ ಇರ್ತದೆ, ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂ ಅಂತ. ಹೌದು. ಸೊ ಈ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನಾವು 2 ಐಚ್ಛಿಕ ವಿಷಯಗಳನ್ನ ಚೂಸ್ ಮಾಡಬೇಕಾಗುತ್ತೆ ಸರ್. ಸೊ ನಾನು ಇದರಲ್ಲಿ ಜಿಯೋಲಜಿ ಮತ್ತೆ ಫಾರೆಸ್ಟ್, ಭೂಗರ್ಭಶಾಸ್ತ್ರ ಮತ್ತೆ ಅರಣ್ಯಶಾಸ್ತ್ರ. ಅರಣ್ಯಶಾಸ್ತ್ರ ನೀವು ಪದವಿ ಮಟ್ಟದಲ್ಲಿ ಓದಿರೋದ್ರಿಂದ ಸ್ವಲ್ಪ ಸುಲಭ ಅಂತಾನೆ ಹೇಳ್ಬೋದು. ಸುಲಭ ಆಯ್ತು. ಸೊ ನನಗೆ ಫಾರೆಸ್ಟ್ ತಗೊಳ್ಳೋದು ಕೂಡ ಒಂದು ಅಡ್ವಾಂಟೇಜ್. ನಾವು ಅದನ್ನೇ ಡಿಗ್ರಿ ಮಾಡಿರೋದ್ರಿಂದ ಅದು ತಗೊಂಡಾಗ ನಮಗೆ ಸಾಕಷ್ಟು ಟೆಕ್ನಿಕಲ್ ಆಗಿ ಆನ್ಸರ್ಸ್ ಬರೀಲಿಕ್ಕೆ ಹೆಲ್ಪ್ ಆಗ್ತದೆ. ಅದೇ ಜಿಯೋಲಜಿ ಬಂದ್ಬಿಟ್ಟು ಅದು ಸ್ವಲ್ಪ ಸಿಲೆಬಸ್ ಸ್ವಲ್ಪ ಕಡಿಮೆ ಇತ್ತು, ಬೇರೆ ಆಪ್ಷನ್ ಕಂಪೇರ್ ಮಾಡಿದ್ರೆ ಸಿಲೆಬಸ್ ಬೇಗ ಕಡಿಮೆ ಸಮಯದಲ್ಲಿ ಕವರ್ ಮಾಡಬಹುದು. ಮತ್ತೆ ನಮ್ದು ಅರಣ್ಯಶಾಸ್ತ್ರದ ಕೆಲವೊಂದು ವಿಷಯಗಳು ಅದರಲ್ಲಿ ಸೇಮ್ ಇರ್ತದೆ. ಸೊ ಹಾಗಾಗಿ ಕೆಲವೊಂದು ಟಾಪಿಕ್ಸ್ ನ ಬರೀಲಿಕ್ಕೆ ಅಥವಾ ಕಲೀಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಈ BSc ಅರಣ್ಯಶಾಸ್ತ್ರದಲ್ಲಿ ಈ ಮಣ್ಣು ವಿಜ್ಞಾನ ಅಥವಾ ಸಾಯಿಲ್ ಸೈನ್ಸ್ ಕೂಡ ಬರುತ್ತಲ್ಲ? ಹೌದು ಸರ್, ಸಾಯಿಲ್ ಸೈನ್ಸ್ ಅಂತ ಒಂದು ಕೋರ್ಸ್ ಓದಿರ್ತದೆ ಸರ್. ಅದು ಒಂದು ಬೇಸಿಕ್ ಕೋರ್ಸ್ ಇರ್ತದೆ ಅದು. ಹೌದೌದು. ಅಂದ್ರೆ ಅದರಲ್ಲಿ ಈ ರಾಕ್ಸ್ ಅಂಡ್ ಮಿನರಲ್ಸ್ ಅಂತ ಎಲ್ಲ ಬರುತ್ತಲ್ಲ, ಅದು ಈ ಜಿಯಾಲಜಿಯಲ್ಲೂ ಇರುತ್ತೆ? ಹೌದು ಸರ್, ಅಂದ್ರೆ ಸಾಯಿಲ್ ಸೈನ್ಸ್ ಅಲ್ಲಿ ಒಂದು ಜನರಲ್ ಓದಿ ಕೊಟ್ಟಿರ್ತಾರೆ ಸರ್. ವೆರಾಸ್ ನಮ್ಮ ಜಿಯೋಲಜಿಯಲ್ಲಿ ಇನ್ ಡೆಪ್ತ್ ಇರ್ತದೆ ಸರ್ ಸಿಲೆಬಸ್. ಸೊ ನೀವು ಪ್ರತಿಯೊಂದು ರಾಕ್ಸ್, ಅದರ ಮಿನರಲ್ ಕಾಂಪೋಸಿಷನ್, ಅದು ಕಂಪ್ಲೀಟ್ ಸಾಕಷ್ಟು ಟೆಕ್ನಿಕಾಲಿಟಿ ಬರುತ್ತೆ ಸರ್ ಅದರಲ್ಲಿ. ಸೊ ಸ್ವಲ್ಪ ಇನ್ ಡೆಪ್ತ್ ಹೋಗುತ್ತೆ ಜಿಯೋಲಜಿಯಲ್ಲಿ. ಸೊ ನಾವು ಸಾಯಿಲ್ ಸೈನ್ಸ್ ಅಲ್ಲಿ ಒಂದು ಜನರಲ್ ಒಂದು ಓರಿ ಬಂದಿರುತ್ತೆ. ಹೌದೌದು. ಸೊ ಅದು ಆ ಓರಿ ಇಲ್ಲಿ ನಮ್ಮ ಕೋರ್ಸ್ ಸಿಕ್ಕಿದ್ದು ನನಗೆ ಜಿಯೋಲಜಿ ಒಳಗೆ ಹೆಲ್ಪ್ ಆಯ್ತು ಸರ್. ಈಗ ಸಂದೀಪ್ ಅವರು, ಮುಖ್ಯವಾಗಿ ಈ IAS ಪರೀಕ್ಷೆ ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತೀವಲ್ಲ, ಅದಕ್ಕೆ ಮತ್ತೆ ಈ IFS ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಗೆ ಪ್ರಾಥಮಿಕ ಪರೀಕ್ಷೆ ಅಥವಾ ಪ್ರಿಲಿಮಿನರಿ ಪರೀಕ್ಷೆ ಒಂದೇ ಅಂತ ಕೇಳಿದ್ದೀವಿ. ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಆ ಒಂದು ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಪರೀಕ್ಷೆ ಮತ್ತೆ ನಿಮ್ಮದಕ್ಕೂ?
ಸರ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೇಂದ್ರ ಲೋಕಸೇವಾ ಆಯೋಗದವರು ಹಾ. ಎರಡೂ ಪರೀಕ್ಷೆಯನ್ನು ಅವರೇ ಮಾಡೋದು. ಹಾ. ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂಡ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್ ಅದೇ ಕಂಡಕ್ಟಿಂಗ್ ಅಥಾರಿಟಿ ಇರ್ತದೆ. ಹಾ. ಎರಡೂ ಹುದ್ದೆಗಳಿಗೂ ಪ್ರಿಲಿಮ್ಸ್ ಸೇಮ್ ಇರ್ತದೆ. ಹಾ. ಹಾ. ಸೊ ಒಂದೇ ಪೇಪರ್ ನಿಮಗೆ IAS ಮಾಡೋದು ಅಥವಾ IFS ಮಾಡೋದು ಎಲ್ಲ ಒಂದೇ ಪ್ರಿಲಿಮ್ಸ್ ಬರೆಯೋದು. ಹ್ಮ್. ಸೊ ಪ್ರಿಲಿಮಿನರಿ ಹಂತ ತುಂಬಾ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತೆ ಹೌದು. ಸರ್ವಿಸ್ ಅಲ್ಲಿ. ಯಾಕಂದ್ರೆ ನೀವು ಸಿವಿಲ್ ಸರ್ವಿಸ್ ಅವರಿಗೆ ಹಾ. 80 ಮಾರ್ಕ್ಸ್ ಇದ್ರೆ ಕಟ್ ಆಫ್, ಹಾ. ಆದ್ರೆ ಭಾರತೀಯ ಅರಣ್ಯ ಸೇವೆಯವರು ಅವ್ರಿಗಿಂತ 15ರಿಂದ 20 ಮಾರ್ಕ್ಸ್ ಜಾಸ್ತಿ ತಗೋಬೇಕಾಗುತ್ತೆ. ಹಾ. 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 ಸೊ ಹ್ಮ್. ಪ್ರಿಲಿಮ್ಸ್ ಪ್ರಾಥಮಿಕ ಮಟ್ಟದಲ್ಲಿ ಹ್ಮ್. ಸಾಕಷ್ಟು ಪರಿಣಿತರಾಗಿರ್ಬೇಕು. ಆಗ ನೀವು ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಪತ್ರಿಕೆ ಎಲಿಜಿಬಲ್ ಆಗ್ತೀರಾ ಸರ್. ಅಂದ್ರೆ ಈ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್ಗಳು ಇರ್ತವೆ? ಸರ್ ಪ್ರಿಲಿಮಿನರಿ ಪೇಪರ್ ಬಂದ್ಬಿಟ್ಟು ಸರ್ 2 ಪೇಪರ್ ಇರ್ತದೆ. ಹಾ. ಒಂದು ಜನರಲ್ ಸ್ಟಡೀಸ್ ಪೇಪರ್ 1, ಹ್ಮ್. ನೆಕ್ಸ್ಟ್ ಜನರಲ್ ಸ್ಟಡೀಸ್ ಪೇಪರ್ 2. ಸೊ ಜನರಲ್ ಸ್ಟಡೀಸ್ ಪೇಪರ್ 1 ನಲ್ಲಿ ನಮಗೆ ಹಾ. ಭಾರತದ ಇತಿಹಾಸ, ಹಾ. ಭೂಗೋಳ, ಹ್ಮ್. ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಹ್ಮ್. ಜನರಲ್ ಸೈನ್ಸ್, ಈ ತರ ನಮಗೆ ಹ್ಮ್. ಏನು ಜನರಲ್ ನಾಲೆಡ್ಜ್ ಸಂಬಂಧಪಟ್ಟ ಸಬ್ಜೆಕ್ಟ್ ಇರಲ್ಲ. ಹಾ. ಇವೆಲ್ಲ ಕೂಡಿ 100 ಕ್ವಶನ್ಸ್ ಇರ್ತದೆ ಫಾರ್ 200 ಮಾರ್ಕ್ಸ್. ಓಹೋ. ಹಾ. 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 ಸೊ ಇದು ಮೆರಿಟ್ ಪೇಪರ್ ಸರ್. ಇದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಹಾ. ಅದ್ರ ಬೇಸಿಸ್ ಮೇಲೆ ನೀವು ಮೇನ್ ಸೆಲೆಕ್ಷನ್ ಆಗುತ್ತೆ ಸರ್. ಹಾ. ಇನ್ನೊಂದು ಪೇಪರ್ ಯಾವುದು? ಇನ್ನೊಂದು ಜನರಲ್ ಸರ್ವಿಸ್ ಪೇಪರ್ 2. ಇದನ್ನ ನಾವು ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಅಂತೀವಿ. ಹಾ. ಸೊ ಇದು ಕೂಡ 200 ಮಾರ್ಕ್ಸ್ಗೆ ಆದ್ರೆ 80 ಕ್ವಶನ್ ಇರ್ತದೆ ಸರ್. ಮೆರಿಟ್ ಪೇಪರ್ ಆಗಿರಲ್ಲ. ಅಂದ್ರೆ ಪಾಸ್ ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು ಇದರಲ್ಲಿ. ಹೌದು ಹೌದು ಸರ್, ಹೌದು. ಹಾ. ಅಂದ್ರೆ ಈ ಜನರಲ್ ಸ್ಟಡೀಸ್ 1 ಪೇಪರ್ನಲ್ಲಿ ನೀವು ಹೆಚ್ಚು ಅಂಕಗಳನ್ನ ತೆಗೆದುಕೋಬೇಕಾಗತ್ತೆ. ಹೌದು ಹೌದು ಸರ್. ಮತ್ತೆ ಇಲ್ಲಿ ಕೌಂಟ್ ಆಗುತ್ತೆ. ಕಟ್ ಆಫ್ ಅಂಕಗಳು ಈ ಸಿವಿಲ್ ಸರ್ವಿಸ್ಗಿಂತ ಹೆಚ್ಚೇ ಇರುತ್ತೆ ಅಂತ ಹೇಳ್ಬಹುದು. ಹೌದು ಹೌದು ಸರ್, ಹೌದು. ಯಾಕೆಂದ್ರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಹೌದು. ಒಂದ್ಸರಿ ನೀವು ಈ ಪೂರ್ವಭಾವಿ ಪರೀಕ್ಷೆ ಅಥವಾ ಈ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ಮೇಲೆ ಈ ಮುಖ್ಯ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಿದ್ರಿ? ಸರ್ ಇಲ್ಲಿ ನಾನು ಮೊದಲನೇ ಪ್ರಯತ್ನ ಅಂದ್ರೆ 2022ರಲ್ಲಿ ನಾನು ಪ್ರಯತ್ನ ಪಟ್ಟಾಗ ನಾನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ. ಆದ್ರೆ 2020 ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿದ್ದೆ. ಸೊ 2022 ನಾನು ಫೇಲ್ ಆದ ಟೈಮಲ್ಲಿ ನಾನು ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ನನಗೂ. ಕೆಲವೊಂದು ನಾನು ಫೇಲ್ ಆಗಿದ್ದು CSAT ಪೇಪರ್ ಅಲ್ಲಿ ಒಂದು ಐಡಿಯಾ ಬಂತು. ನಾನು CSAT ಫೋಕಸ್ ಮಾಡಿದ್ರೆ ನಾನು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡುವುದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು 2022. ಇದರಿಂದ ನಾನು ಆ ಪ್ರಿಲಿಮ್ಸ್ ಫೇಲ್ ಆದ್ಮೇಲೆ ಪ್ರಿಲಿಮ್ಸ್ ರಿಸಲ್ಟ್ ಬಂದಾದ್ಮೇಲೆ 2022 ರಿಸಲ್ಟ್ ಬಂದ್ಮೇಲೆ ನಾನು ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡಕ್ಕೆ ಶುರು ಮಾಡಿದೆ. ಸೊ ನಿಮ್ಗೆ ಒಂದು ವರ್ಷ ಗ್ಯಾಪ್ ಸಿಗೋದ್ರಿಂದ ಸೊ ನಾನು ಅದರಲ್ಲಿ ಒಂದು ವರ್ಷದಲ್ಲಿ 6 ಮಂತ್ಸ್ ನಾನು ಮೀಸಲಿಟ್ಟಿದ್ದೆ. ಸೊ ಹಾಗೆ ನಾನು 2023 ಪ್ರಿಲಿಮ್ಸ್ ಎಕ್ಸಾಮ್ ಕೊಡೋ ಹೊತ್ತಿಗೆ ನಾನು ಮೇನ್ಸ್ ನ ಒಂದು ರೌಂಡ್ ಎಲ್ಲ ಸಿಲೆಬಸ್ ನ ಕವರ್ ಮಾಡ್ಕೊಂಡು ರೆಡಿ ಇದ್ದೆ ಸರ್ ನಾನು. ಅದರಲ್ಲಿ ಯಾವ್ಯಾವ ಪೇಪರ್ಗಳು ಬರ್ತವೆ ಸಂದೀಪ್ ಈ ಮುಖ್ಯ ಪರೀಕ್ಷೆಯಲ್ಲಿ? ಭಾರತೀಯ ಅರಣ್ಯ ಸೇವೆ ಮೇನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಒಟ್ಟು 6 ಎಸ್ಸೆ ಟೈಪ್ ಕ್ವಶನ್ಸ್ ಇರ್ತದೆ. ಅಂದ್ರೆ ನೀವು ಪ್ರಿಲಿಮ್ಸ್ ನಲ್ಲಿ MCQ ಟೈಪ್ ಕ್ವಶನ್ ಇದ್ರೆ ಮೇನ್ಸ್ ಅಲ್ಲಿ ಎಸ್ಸೆ ಟೈಪ್ ಕ್ವಶನ್ ಇರ್ತದೆ. ನೀವು ಕನ್ವೆನ್ಷನಲ್ ಎಕ್ಸಾಮ್ ಯಾವ ತರ ಬರೀತಾರಲ್ಲ ಅದ್ರ ಬರೀಬೇಕಾಗ್ತದೆ. ಸೊ ಮೇನ್ಸ್ ಅಲ್ಲಿ ಒಟ್ಟು 6 ಪತ್ರಿಕೆಗಳು ಬರ್ತದೆ. ಒಂದು ಜನರಲ್ ಇಂಗ್ಲಿಷ್ ಅಂತ, ಇದು 300 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಅಂತ, ಇದು 300 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ 2 ಐಚ್ಛಿಕ ವಿಷಯಗಳು, 2 ಐಚ್ಛಿಕ ವಿಷಯಗಳಿಂದ 4 ಪೇಪರ್, ಒಟ್ಟು 6 ಪೇಪರ್. ಸೊ ಈ ರಿಟರ್ನ್ ಎಕ್ಸಾಮ್ ಇಟ್ ಈಸ್ ಫಾರ್ ಅರೌಂಡ್ 1400 ಮಾರ್ಕ್ಸ್, 1400 ಮಾರ್ಕ್ಸ್ ಇರ್ತದೆ. ಸೊ ನನ್ನ ಐಚ್ಛಿಕ ವಿಷಯಗಳು ಫಾರೆಸ್ಟ್ ಮತ್ತೆ ಜಿಯೋಲಜಿ. ಹೌದು, ಮೊದಲೇ ಈಗಾಗಲೇ ಹೇಳಿದ್ರಿ. ಈಗ ಜನರಲ್ ಇಂಗ್ಲಿಷ್ ಅಂತ ಅಂದ್ರೆ ಇದು ಯಾವ ಮಟ್ಟದ ಪರೀಕ್ಷೆ? ನಾವು ಎಷ್ಟು ಮಟ್ಟಿಗೆ ಇಂಗ್ಲಿಷ್ ತಿಳ್ಕೊಂಡಿರ್ಬೇಕಾಗತ್ತೆ? ಸರ್ ಇದರಲ್ಲಿ ಒಂದು ಬೇಸಿಕ್ ಗ್ರಾಮರ್ ನಾಲೆಜ್ ಇರ್ಬೇಕು ಸರ್ ಮೊದಲು ಇಂಗ್ಲಿಷ್ ಎಕ್ಸಾಮ್ ಗೆ. ಬೇಸಿಕ್ ಗ್ರಾಮರ್ ಅಂದ್ರೆ ನೀವು ಅಪ್ ಟು 10th ಲೆವೆಲ್ ಏನ್ ಗ್ರಾಮರ್ ಓದಿರ್ತೀವಲ್ವಾ ಅಷ್ಟು ಗ್ರಾಮರ್ ನಿಮ್ಗೆ ತರವಾಗಿರ್ಬೇಕು ಮೊದಲು. ನಂತರ ಇಂಗ್ಲಿಷ್ ಪೇಪರ್ ಅಲ್ಲಿ ಎಸ್ಸೆ ಇರ್ತದೆ ಸರ್, ಪ್ರಬಂಧ ಬರೆಯೋದಿರ್ತದೆ ಇಂಗ್ಲಿಷ್ ನಲ್ಲಿ. ಜೊತೆಗೆ ಲೆಟರ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್ ಮತ್ತೆ ಪ್ರಿಸೈಸ್ ರೈಟಿಂಗ್ ಅಂತ ಬರ್ತದೆ. ಸೊ ಇವೆಲ್ಲ ಕಾಂಪೊನೆಂಟ್ ಪೂರ್ತಿ 300 ಮಾರ್ಕ್ಸ್ ಎಕ್ಸಾಮ್ ಕೊಟ್ಟಿರ್ತಾರೆ ಸರ್. ಸೊ ನೀವು ಹೈಸ್ಕೂಲ್ ಮಟ್ಟದಲ್ಲಿ ಯಾವ್ದು ರೀತಿ ಇಂಗ್ಲಿಷ್ ಬೇಸಿಕ್ ಗ್ರಾಮರ್ ಕಲಿತಿರ್ತೀವಲ್ಲ ಅಷ್ಟನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ಜನರಲ್ ಇಂಗ್ಲಿಷ್ ಗೆ ಸಾಕಾಗುತ್ತೆ ಸರ್. ಮತ್ತೆ ಜನರಲ್ ನಾಲೆಡ್ಜ್ ಅಂತ ಬೇರೆ ಹೇಳಿದ್ರಿ. ಹೌದು ಸರ್. ಅಲ್ಲಿ ಯಾವ ವಿಷಯಗಳು ಬರ್ತವೆ ಸರ್? ಜನರಲ್ ನಾಲೆಡ್ಜ್ ಅಂದ್ರೆ ಭಾರತೀಯ ಅರಣ್ಯ ಸೇವೆ ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಅಲ್ಲಿ ಅವರು ಕೊಟ್ಟಿರ್ತಾರೆ ನೋಟಿಫಿಕೇಶನ್ ನಲ್ಲಿ. ನಮ್ಮ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್, ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಸೊ ಇವೆಲ್ಲ ವಿಷಯಗಳನ್ನ ಕೂಡಿಸಿ 24 ಕ್ವಶನ್ ಇರ್ತದೆ ಸರ್ ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ. ಸೊ 24 ಕ್ವಶನ್ ನಾವು ಅಟೆಂಡ್ ಮಾಡಬೇಕು. ಅಂದ್ರೆ ನಮ್ಮ ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಇಲ್ಲಿ ಏನಾದ್ರು ಪ್ರಶ್ನೆಗಳಿರ್ತವ? ಹೌದು ಸರ್, ಇರ್ತದೆ. ಯಾಕೆಂದ್ರೆ ಈಗ ಹವಾಮಾನ ಬಹಳ ಬಿಸಿ ಆಗ್ತಾ ಇರುವಂತದ್ದು ಮುಖ್ಯವಾದ ವಿಷಯ. ಹೌದು ಹೌದು. ಮತ್ತೆ ಸಮುದ್ರದ ಮಟ್ಟ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಮಳೆ ವಿತರಣೆಯಲ್ಲಿ ಏರುಪೇರು,
ಹಿಂದೆ ಮುಂದೆ ಆಗುವಂತ. ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ ಇವೆಲ್ಲ ಅಲ್ಲದೇನು ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ 1ರಿಂದ 2 ಕ್ವಶನ್ ಬಂದೇ ಬರ್ತದೆ. ಮತ್ತೆ ವರ್ತಮಾನ ಪತ್ರಿಕೆಗಳಲ್ಲಿ ಬರುವಂತ ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಇದ್ದೇ ಇರುತ್ತೆ. ಹೌದು ಸರ್, ಅದನ್ನ ಕರೆಂಟ್ ಅಫೇರ್ಸ್ ಅಂತ ಅಂತೀವಿ. ಸೊ ಈ ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್. ನಾವು ಪ್ರಾಥಮಿಕ ಹಂತದಲ್ಲಿ ಏನು ಪ್ರಿಲಿಮಿನರಿ ಪರೀಕ್ಷೆ ಅಂತೀವಲ್ವಾ, ಆ ಪರೀಕ್ಷೆಗೆ, ಮುಖ್ಯ ಪರೀಕ್ಷೆಗೆ ಬಹಳನೇ ಅಡ್ವಾಂಟೇಜ್ ಇರ್ತದೆ ಕರೆಂಟ್ ಅಫೇರ್ಸ್ಗೆ. ಸೊ ನಾವು ಜನರಲಿ ಸರ್ವಿಸ್ ಏನ್ ಮಾಡುವಾಗ ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದ್ರು ಪ್ರಚಲಿತ ವಿದ್ಯಮಾನ, ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಮಾಡ್ತಾರೆ. ಸೊ ಈ ತರ ವಿದ್ಯಮಾನಗಳನ್ನ ಜಾಸ್ತಿ ನಾವು ಜೀವ ವೈವಿಧ್ಯತೆಯ ಯಾವ್ದಾದ್ರು ಒಂದು ಪ್ರಾಣಿ ಸಂತತಿಗೆ ನಾಶ ಆಗ್ತಿರ್ಬೋದು. ಅಂದ್ರೆ ಈಗ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನದ ಪರೀಕ್ಷೆಗೆ 300 ಅಂಕಗಳಿರ್ತವೆ ಅಂತ ಹೇಳಿರ್ತಾವು. ಹೌದು ಸರ್. ಈ 300 ಅಂಕಗಳಿಗೆ ಎಷ್ಟು ಸಮಯ ಕೊಟ್ಟಿರ್ತಾರೆ ಸಂದೀಪ್? ಎಲ್ಲ ಪತ್ರಿಕೆ ಅಂದ್ರೆ 6 ಪತ್ರಿಕೆಗಳಿಗೆ 3 ಗಂಟೆ ಟೈಮ್ ಇರುತ್ತೆ ಸರ್. 3 ಗಂಟೆ ಮಾತ್ರ ಇರುತ್ತೆ. ಹೌದು ಹೌದು ಸರ್. ಆದ್ರೆ 300 ಅಂಕಗಳಿಗೆ ಬರೆಯೋದಕ್ಕೆ ಸಮಯ ಬಹಳ ಕಡಿಮೆ ಇರುತ್ತಲ್ವೇ? ಹೌದು ಸರ್. ಅಂದ್ರೆ ಮುಖ್ಯ ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್. ಸಾಕಷ್ಟು ನಾವು ಐಚ್ಛಿಕ ರಿವೈಸ್ ಮಾಡಿರ್ಬೇಕು. ಸಾಕಷ್ಟು ರಿವೈಸ್ ಮಾಡಿ ಬೆಟರ್ ನೀವು ಒಂದು 2 times ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಪರೀಕ್ಷೆಯಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕೆ ಸುಲಭ ಆಗ್ತದೆ. ಸಾಕಷ್ಟು ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ನೀವು 300 ಅಂಕಗಳಿಗೂ ಕೂಡ ಇದು ಒಂದು ಸವಾಲಿನ ಕೆಲಸನೇ ಅಂತ ಹೇಳ್ಬೋದು. ಪ್ರಯತ್ನ ಪಟ್ಟ ಮಾಡ್ಬೋದು ಸರ್, ಆಗುತ್ತೆ. ಪ್ರಯತ್ನ ಪಟ್ಟರೆ ಆಗುತ್ತೆ. ಆದ್ರೆ ಆಪ್ಷನಲ್ಸ್ ಅಲ್ಲಿ 200 ಅಂಕಗಳಿರೋದ್ರಿಂದ ಸ್ವಲ್ಪ ಅದು ಇದ್ದಿದ್ರಲ್ಲಿ ಪರವಾಗಿಲ್ಲ ಅಂತೀರಾ? ಅದರಲ್ಲಿ ಸ್ವಲ್ಪ ಟೈಮ್ ಉಳಿಯುತ್ತೆ ಕಂಪೇರ್ ಟು ಜನರಲ್ ನಾಲೆಡ್ಜ್ GK ಪೇಪರ್ ಕಂಪೇರ್ ಮಾಡಿದ್ರೆ. ಆದ್ರೆ ಟೈಮ್ ಸಾಕಷ್ಟು ಉಳಿಯಲ್ಲ, 10-15 minutes ಉಳಿಬಹುದು. ಸೊ ಆ ಪೇಪರ್ ಕೂಡ ಟೆಕ್ನಿಕಲ್ ಆಗಿರ್ತದೆ. ಸೊ ಅದ್ರಲ್ಲಿ ಸಾಕಷ್ಟು ಡಯಾಗ್ರಾಮ್ಸ್ ಕಂಪೇರ್ ಮಾಡಿದ್ರೆ ಟೈಮ್ ಅಷ್ಟಾಗಿ ಇಲ್ಲಿ ಇಶ್ಯೂ ಆಗಲ್ಲ ಆಪ್ಷನ್ಸ್ ಬರೆಯೋದಾದ್ರೆ. ಈಗ ಆಪ್ಷನಲ್ಸ್ ನಲ್ಲೂ ಕೂಡ ಈ ಪ್ರಚಲಿತ ವಿಷಯಗಳಿರ್ತಾವಲ್ಲ, ವಿಷಯಕ್ಕೆ ಸಂಬಂಧಪಟ್ಟವು ಅವನ್ನೇನಾದ್ರೂ ಕೇಳೋ ಸಾಧ್ಯತೆ ಇರುತ್ತಾ? ಸರ್ ಅದು ತುಂಬಾ ಕಡಿಮೆ ಸರ್. ಕಡಿಮೆ. ಯಾಕಂದ್ರೆ ಅದು ಟೆಕ್ನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವರು ಟೆಕ್ನಿಕಲ್ ಕ್ವಶನ್ಸ್ ಇರ್ತದೆ. ಐಚ್ಛಿಕ ವಿಷಯದಲ್ಲಿ ಏನ್ ಸಿಲೆಬಸ್ ಕೊಟ್ಟಿರ್ತಾರೋ ಅದರಲ್ಲೇ ಇರ್ತದೆ. ತುಂಬಾ ಕಡಿಮೆ ಸರ್. ಅಂದ್ರೆ ಈಗ ಸಿಲೆಬಸ್ ಸಾಕಷ್ಟು ಇರುತ್ತೆ ಈ ಆಪ್ಷನಲ್ಸ್ ಪೇಪರ್ ಆಗ್ಲಿ, ಜನರಲ್ ನಾಲೆಡ್ಜ್ ಆಗ್ಲಿ, ಇದಕ್ಕೆಲ್ಲಾನು. ಹೌದು. ನೀವು ಯಾವ ರೀತಿ ಅಧ್ಯಯನ ಮಾಡಿದ್ರಿ ಇದಕ್ಕೆ? ಅಂದ್ರೆ ಈಗ ಎಕ್ಸ್ಟೆನ್ಸಿವ್ ಸ್ಟಡಿ ಅಂತಾರೆ, ಇಂಟೆನ್ಸಿವ್ ಸ್ಟಡಿ ಅಂತಾರೆ, ಹೇಗೆ ಮಾಡಿದ್ರಿ ಸಂದೀಪ್? ಸರ್ ಎಕ್ಸಾಮ್ ನ ಪ್ಲೇನ್ ಮತ್ತೆ ಮೇನ್ ಸ್ಟೇಜ್ ಇರೋದ್ರಿಂದ ನಾವು ಸಿಲೆಬಸ್ ಬೇರೆ ಬೇರೆ ಇದೆ ಸರ್. ಸಾಕಷ್ಟು ಹೊಂದಾಣಿಕೆ ಬಂದ್ರು ಕೂಡ ಪ್ರಶ್ನೆಗಳು ಕೇಳೋ ರೀತಿ ಬೇರೆ ಇರ್ತದೆ. ಮುಖ್ಯ ಪರೀಕ್ಷೆ ಕೇಳೋ ಪ್ರಶ್ನೆಗಳು ಬೇರೆ ಇರ್ತದೆ. 2 ಸಿಲೆಬಸ್ ನಾವು ಕಾಲ್ ಮಾಡೋದ್ರಿಂದ ಒಂದು ಪ್ರಾಪರ್ ಆಗಿ ಶೆಡ್ಯೂಲ್ ಮಾಡ್ಕೋಬೇಕು ಸರ್. ಸ್ಪೆಷಲಿ ನಾನು ವಾರಕ್ಕೆ ಮತ್ತೆ ತಿಂಗಳಿಗೆ ಇಂತಿಷ್ಟು ಸಿಲೆಬಸ್ ನಾನು ಕವರ್ ಮಾಡ್ತೇನೆ ಅಂತ ಯೋಜನೆ ಹಾಕೊಂತಿದ್ದು. ಯೋಜನೆ ನಾನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ. ಅದಕ್ಕೆ ಮತ್ತೆ ರಿವಿಷನ್ಗೆ ಈಗ ಏನು ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಏನೋ ಓದಿದ್ದೆ, ಸೊ ಅದನ್ನ ಒಂದು ದಿನದಲ್ಲಿ ನಾನು ರಿವೈಸ್ ಮಾಡೋ ರೀತಿಯಲ್ಲಿ ಕಂಪ್ಲೀಟ್ ಸಿಲೆಬಸ್ ನನ್ನ ಮುಂದೆ ಇರ್ತಿತ್ತು. ಆ ಸಿಲೆಬಸ್ ನಾನು ವೀಕ್ಲಿ ಮತ್ತೆ ಮಂತ್ಲಿ ಟಾರ್ಗೆಟ್ಸ್ ಹಾಕೊಂಡು ಅದನ್ನ ಕಂಪ್ಲೀಟ್ ಮಾಡ್ತಿದ್ದೆ. ಅಂದ್ರೆ ಈ ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಉತ್ತರವನ್ನು ಬರಿಬೇಕಾಗುತ್ತೆ, ಹೆಚ್ಚು ಬರೆಯಕ್ಕಾಗೋದಿಲ್ಲ. ಹೌದು. ಯಾಕಂದ್ರೆ ಸಮಯದ ಕೊರತೆ ಬಹಳ ಇರುತ್ತೆ. ಹೌದು ಸರ್. ಹೌದು. ಇನ್ನೊಂದು ಸಂದೀಪ್ ಅವರು, ಈಗ ಮುಖ್ಯ ಪರೀಕ್ಷೆ ಆದ್ಮೇಲೆ ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ರಿ. ಹೌದು ಸರ್. ಅದು ಹೇಗಿತ್ತು ನಿಮ್ದು ವ್ಯಕ್ತಿತ್ವ ಪರೀಕ್ಷೆ? ಮೊದಲನೇ ಅದು ಇಂಟರ್ವ್ಯೂ ಇತ್ತು. ಸೊ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಸರ್ ನಾವು ಮುಖ್ಯ ಪರೀಕ್ಷೆ ಪಾಸ್ ಆದ ನಂತರ ನಮ್ಮ ಡೀಟೇಲ್ಸ್ ಕೊಟ್ಟಿರ್ತು. ಒಂದು ಡೀಟೇಲ್ಡ್ ಅಪ್ಲಿಕೆಂಟ್ ಫಾರ್ಮ್ ಅಂತ, ಅದು UPSC ಅವರು ಫಿಲ್ಅಪ್ ಮಾಡ್ಕೊಂತಾರೆ. ಸೊ ಅದರಲ್ಲಿ ನಾವು ನಮ್ಮ ನೇಟಿವ್ ಯಾವುದು, ನಮ್ಮ ತಂದೆ ತಾಯಿಯವರು, ಅವ್ರು ಯಾವ ಆಕ್ಯುಪೇಷನ್ ಮಾಡ್ತಾರೆ, ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ಅದಾದ ನಂತರ ನಮ್ಮ ಇಂಟ್ರೆಸ್ಟ್ ಯಾವುದು, ಹವ್ಯಾಸಗಳು ಯಾವಿದೆ, ಅಥವಾ ಶಾಲೆ ಮತ್ತೆ ಕಾಲೇಜು ಪದವಿ ಮಟ್ಟದಲ್ಲಿ ಯಾವ್ದು ಪ್ರೈಸಸ್ ಮೆಡಲ್ಸ್ ಸಿಕ್ಕಿದ್ರೆ, ಸೊ ಇಂಥವೆಲ್ಲ ಕೇಳಿರ್ತಾರೆ ಸರ್. ಅದು ಸೊ ಆ ಫಾರ್ಮ್ ಫಿಲ್ ಮಾಡ್ಬಿಟ್ಟು ನಾವು ಕೊಟ್ಟಿರ್ತೀವಿ. ಸೊ ಇದೊಂದು ಬೇಸಿಕ್ ನಮ್ಮ ಡೀಟೇಲ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅಂದ್ರೆ ನಮ್ಮ ಬಯೋಡೇಟಾ ಆದ್ಮೇಲೆ ವ್ಯಕ್ತಿತ್ವ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ಬೋದಾ ಸರ್? ನಾಟ್ 100%, 50% ಇಟ್ ವಿಲ್ ಬಿ ಅರೌಂಡ್ ಯುವರ್ ಡ್ಯಾಫ್ ಅಂತ. ಸೊ ನಿಮ್ಮ ಏನು ಬಯೋಡೇಟಾ ಇರ್ತದೆ ಅದ್ರ ಮೇಲೆ ಇರುತ್ತೆ ಮೋಸ್ಟ್ ಆಫ್ ದ ಕ್ವಶನ್ಸ್. ಅದಲ್ಲದೆ ಈಗ ವರ್ತಮಾನದ ಸಂದರ್ಭದಲ್ಲಿ ಏನಾದ್ರು ಆಗ್ತಿದ್ರೆ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ವಿಶ್ವಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಅರಣ್ಯ ಮತ್ತೆ ವನ್ಯಜೀವಿಗಳಿಗೆ ಸಂಬಂಧಪಟ್ಟಿದ್ದು ಯಾರು ಒಂದು ವರ್ತಮಾನದಲ್ಲಿ ಆಗಿರ್ತದೆ, ಅವು ಬಗ್ಗೆ ತಿಳುವಳಿಕೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ಫಾರೆಸ್ಟ್ ಮತ್ತೆ ಎನ್ವಿರಾನ್ಮೆಂಟ್, ವೈಲ್ಡ್ ಲೈಫ್ ಕರೆಂಟ್ ಇದ್ರೆ ಅದನ್ನ ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗ್ತದೆ. ಅಂದ್ರೆ ಈಗ ಈ ಕಾರ್ಬನ್ ಉತ್ಸರ್ಜನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಎಲ್ಲಾ ದೇಶಗಳ ಉದ್ದೇಶ ಆಗಿದೆ. ಹೌದು. ಅಂತ ವಿಚಾರಗಳು ಇಲ್ಲಿ ಹೆಚ್ಚು ಪ್ರಸ್ತಾಪ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗ ನಾವು ನೋಡ್ತಾ ಇದ್ವಿ ಹವಾಮಾನ ಬಿಸಿಯಾಗೋದು, ಇವೆಲ್ಲ ಹೆಚ್ಚು ಪ್ರಚಲಿತವಾಗಿರೋ ವಿಷಯಗಳು. ಅಂದ್ರೆ ನಿಮಗೆ ಅಂತ ವಿಶಿಷ್ಟವಾದ ಪ್ರಶ್ನೆ ಏನಾದ್ರು ಬಂತ ಅಲ್ಲಿ ಏನಾದ್ರು ನಿಮ್ಮ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ?
ಸರ್ ವಿಶಿಷ್ಟವಾದ ಪ್ರಶ್ನೆ ಅಂದ್ರೆ ನನಗೆ ಹಾಡಿ ಜನರ ಬಗ್ಗೆ ಬಂತು ಸರ್. ಆ, ಕಾಡು ಜನರು UPSC ಚೇರ್ಮನ್ ಅವರು ಕೇಳಿದ್ರು, ಹಾಗೆ ನಮ್ಮ ಬೋರ್ಡ್ ಚೇರ್ಮನ್ ಅವರು. So, ನೀವು ನಾಗರಹೊಳೆ ಟೈಗರ್ ರಿಸರ್ವ್ ಅಲ್ಲಿ ನಾನು ಕೆಲವೊಂದು ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾಗರಹೊಳೆಯಲ್ಲಿ ಇರ್ತಕ್ಕಂತ ಕಾಡು ಜನರು ಯಾರು, ಯಾವ ತರ ಬದುಕ್ತಾರ ಅವರು, ಹೌದೌದು, ಅವರನ್ನ ಮುಂದೆ ತರಲಿಕ್ಕೆ ಯಾವ ತರ ಪ್ರಯತ್ನ ಪಡ್ತಾರ ಅನ್ನೋ ಒಂದು ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು. ಹೌದೌದು. ಸಾಕಷ್ಟು ಬಾರಿ ನಾನು ಅಲ್ಲಿ ಫೀಲ್ಡ್ ವಿಸಿಟ್ ಮಾಡಿದ್ದೆ, ನನಗೆ ಒಂದು ನಾಲೆಜ್ ಇತ್ತು. ಸೊ ಅವ್ರು ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾರೆ, ಮುಖ್ಯವಾಗಿ ವನ್ಯಜೀವಿಗಳಿಂದ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ, ಹುಲಿ ಮತ್ತು ಆನೆ ದಾಳಿ ಆಗೋದು. ಸೊ ಅವರಲ್ಲಿ ಯಾವ ತರ ಜಾಗೃತಿ ಮೂಡಿಸೋದು, ಸೊ ಅವರ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸೋದು. ಸೊ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಒತ್ತು ಕೊಟ್ಟೆ. ಅಂದ್ರೆ ಅದಕ್ಕೆ ನಮ್ಮ ಉಡುಪು ಇದೆಲ್ಲ ಬಹಳ ಚೆನ್ನಾಗಿರ್ಬೇಕಾಗತ್ತೆ. ಪ್ರಾಪರ್ ಅಟೈರ್ ಅಂತ ಹೇಳ್ತಾರೆ. ನೀವು ಹಿಂಗೆ ಬರ್ಬೇಕು ಅಂತ ಹೇಳಿದ್ರು, ಪ್ರಾಪರ್ ಅಟೈರ್ ಅಲ್ಲಿ ಅಟೈರ್ ಇರ್ಬೇಕು ಸರ್. ಒಂದು ಪ್ರಾಪರ್ ಅಟೈರ್ ಇದ್ರೆ ಒಂದು ಬೆಸ್ಟ್ ಇಂಪ್ರೆಷನ್ ಕೊಡುತ್ತೆ. ಒಟ್ಟಾರೆ ಚೆನ್ನಾಗಿ ಅನಿಸ್ತು ನಿಮ್ಗೆ ವ್ಯಕ್ತಿತ್ವ ಪರೀಕ್ಷೆ ಮುಗಿದಾಗ? ಹಾ ಸರ್, ನನಗೆ ಅದು ಒಂದು ಪರೀಕ್ಷೆ ಅನ್ಸದೆ, ಒಂದು ಕನ್ವರ್ಸೇಷನ್, ಸಂವಾದ. ಯಾರು ನಿಮಗೆ ವೈವಾ ಟೈಪ್ ಕ್ವಶನ್ ಬರಲ್ಲ ಸರ್, ಎಲ್ಲ ಅಭಿಪ್ರಾಯಗಳು ಜಾಸ್ತಿ ಕೇಳ್ತಾರೆ. ಅಭಿಪ್ರಾಯ ಕೇಳಿ ಮತ್ತೆ ಅವರು ಅದನ್ನ ಅಭಿಪ್ರಾಯಗಳನ್ನ ಅಪ್ರಿಶಿಯೇಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ನಿಮಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಲ್ಲಿರುವಂತ ಒಂದು ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್. ಇಂಟರ್ವ್ಯೂ ಹೌದು, ಪ್ರೋತ್ಸಾಹ ಕೊಡ್ತಾರೆ. ದೃಷ್ಟಿಕೋನವನ್ನ ನೀವು ಅಲ್ಲಿ ಪ್ರಕಟಪಡಿಸೋದಕ್ಕೆ. ನಿಜ ನಿಜ ನಿಜ. ಒಟ್ಟಾರೆ ಯಶಸ್ಸು ಸಿಕ್ತು ಕೊನೆಗೂ. ಹೌದು ಹೌದು. ಈಗ ಸಂದೀಪ್, ಇನ್ನೊಂದು ವಿಚಾರ ಅಂತಂದ್ರೆ ಈ ಸ್ಟಡಿ ಮೆಟೀರಿಯಲ್ ಒಂದುಗೂಡಿಸ್ಕೊಂಡು ಓದೋದಿದೆಯಲ್ಲ, ಇದಕ್ಕೆ ಸ್ವಲ್ಪ ನಮ್ಮ ಯುವಜನರು ಒತ್ತು ಕೊಡ್ಬೇಕಾಗತ್ತಲ್ವೇ? ಹೌದು ಸರ್, ಅಂದ್ರೆ ಪ್ರಾಪರ್ UPSC ಅಲ್ಲಿ ಸಾಕಷ್ಟು ಸಿಲೆಬಸ್ ಇದೆ ಮತ್ತು ನಮಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ಗಳು ಇತ್ತೀಚೆಗೆ ಇದೆ. ಹೌದೌದು. ಸೊ ಎಲ್ಲಾ ಕೋಚಿಂಗ್ ಮೆಟೀರಿಯಲ್ ನ ಎಲ್ಲವೂ ಕೂಡ ಒಂಥರ ಅಟ್ರಾಕ್ಟಿವ್ ಆಗಿರುತ್ತದೆ. ಆದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಸರ್, ಪದವಿ ಓದ್ಬೇಕಾದ್ರೆ ನಾನು ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ನೋಡ್ತೇವೆ, ಟಾಪರ್ಸ್ ವಿಡಿಯೋಸ್. ಸೊ ಟಾಪರ್ಸ್ ಕೆಲವೊಂದು ಸಬ್ಜೆಕ್ಟ್ಸ್ ಯಾವ್ದಾದ್ರು ಬುಕ್ಸ್ ರೆಫರ್ ಮಾಡ್ತಿದ್ರು ಅಂತ ಅವರು ಹೇಳಿದಾಗ ನಾನು ಲಿಸ್ಟ್ ಮಾಡ್ಕೊಂತಿದ್ದೆ. ಲಿಸ್ಟ್ ಮಾಡ್ಕೊಂಡು ನಾನು ಇಂಥ ಸಬ್ಜೆಕ್ಟಿಗೆ ಇಂಥದ್ದೇ ಬುಕ್ಸ್ ಅಂತ ನಂದು ಸೋರ್ಸ್ ಸ್ಟಡಿ ಮಾಡ್ಕೊಂಡು ನಂತರ ಅಷ್ಟು ಸೋರ್ಸಿಗಷ್ಟು ಚಿಕ್ಕನ್ ಆದೆ. ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕಣ್ಣಾಡಿಸ್ಬೇಕಾಗತ್ತೆ ಸರ್. ಇದು ಮುಖ್ಯ ಸರ್, ತುಂಬಾನೇ ಮುಖ್ಯ ಅಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಸೊ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಫಾರ್ ಪ್ರಿಲಿಮಿನರಿ ಅಂಡ್ ಮೈನ್ ಮೇನ್, ಸೊ ಎರಡು ಕೂಡ ನಾವು ಸಾಕಷ್ಟು ಬಾರಿ ನಾವು ಅದನ್ನ ಅನಾಲಿಸಿಸ್ ಮಾಡಬೇಕಾಗ್ತದೆ. ಈಗ ಸಂದೀಪ್ ಅವರೇ, ನೀವು ಅಪ್ಪಟ ಗ್ರಾಮೀಣ ಪ್ರತಿಭೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ನಮ್ಮ ಮಡಿಕೇರಿ ಆಕಾಶವಾಣಿ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಒಂದು ಕೇಂದ್ರ. ಇದನ್ನು ನಮ್ಮ ಗ್ರಾಮಾಂತರ ಪ್ರದೇಶದ ಯುವಜನರು ಹೆಚ್ಚು ಕೇಳ್ತಾ ಇದ್ದಾರೆ. ಇವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲಾಗಿ ನಾನು ಕೂಡ ಮನ್ನಪೇಟೆಯಲ್ಲಿ ಓದಿದ್ದವನು. ಸೊ ನನಗೆ ವಾತಾವರಣದಲ್ಲಿ ನನಗೆ ಸಾಕಷ್ಟು ಈಗ ಅರಣ್ಯ ಮತ್ತೆ ವನ್ಯಜೀವಿಗಳಿಗೆ ಸಾಕಷ್ಟು ಆಸಕ್ತಿ ಮೂಡಿಸಿದ್ದು ನಮ್ಮ ಕಾಲೇಜು ವಾತಾವರಣ. ನಾವ್ಯಾವ್ದು ಒಂದು ಗುರಿ ಹೊಂದಿದ್ರೆ ಅದ್ರ ಕಡೆಗೆ ಪ್ರಯತ್ನ ಪಡಬೇಕು. ಬರೀ ಗುರಿ ಹೊಂದಿ ಇದ್ರೆ ಸಾಲದು, ಅದಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ದಾರಿ ಕಾಣ್ತಾ ಹೋಗ್ತದೆ. ನಮ್ಮಲ್ಲಿ ಏನಾದ್ರು ಒಂದು ಗುರಿ ಇದ್ರೆ ಅದನ್ನ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಪ್ರಯತ್ನ ಎಂದು ವ್ಯರ್ಥ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ. ಅಂದ್ರೆ ಈಗ ಈ ಅರಣ್ಯ ಸೇವೆಗೆ ಆಯ್ಕೆ ಆಗಿದ್ದೀರಾ, ಮತ್ತೆ ಈ ಅರಣ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟ ನಿಮ್ಮದೇ ಯೋಜನೆಗಳು ಕೂಡ ಇರಬಹುದು ಅಂದ್ಕೊಳ್ತೀನಿ ಸಂದೀಪ್. ಒಂದ್ಸರಿ ನೀವು ಅರಣ್ಯಾಧಿಕಾರಿಯಾಗಿ ನೇಮಕ ಆದ್ಮೇಲೆ. ಹೌದು ಸರ್. ನಿಮ್ಮ ಅಂದ್ರೆ ಸರ್, ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ನನಗೆ ಒಂದು ಪ್ರೋವರ್ಬ್, ಒಂದು ಗಾದೆ ಮಾತು ನಂಬಿಕೆ ಬರ್ತಿತ್ತು. ಅವರ್ ಸಿವಿಲೈಸೇಷನ್ ಸ್ಟಾರ್ಟೆಡ್ ಬೈ ಕಟಿಂಗ್ ಎ ಟ್ರೀ ಅಂಡ್ ಇಟ್ ವಿಲ್ ಎಂಡ್ ಬೈ ಕಟಿಂಗ್ ದ ಲಾಸ್ಟ್ ಟ್ರೀ. ಗಾದೆ ಹೇಳ್ತಾ ಅಂದ್ರೆ ನಮ್ಮ ಅರಣ್ಯ ಮತ್ತು ವನ್ಯಜೀವಿಗಳ ಒಂದು ಇಂಪಾರ್ಟೆನ್ಸ್ ಹೇಳ್ತಾ ಇತ್ತು. ಹೌದೌದು, ಪ್ರಾಮುಖ್ಯತೆ. ಮತ್ತೆ ಇತ್ತೀಚಿನ ದಿನದಲ್ಲಿ ನಿಮ್ಗೆಲ್ಲ ಗೊತ್ತಿರುವಂಗೆ ವನ್ಯಜೀವಿಗಳ ಸಂತತಿ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನಾವು ನಮ್ಮ ಮಾನವ ಸಂಕುಲ ಏನಿದೆಯಲ್ಲ, ನಾವು ಈ ಜೀವ ವೈವಿಧ್ಯತೆ ಜೊತೆ ಕೂಡ್ಕೊಂಡಿದ್ದೇವೆ, ನಾವು ಸಪರೇಟ್ ಆಗ. ಸೊ ನಾವು ಈ ಜೀವ ವೈವಿಧ್ಯತೆ ಕಾಪಾಡಿದ್ರೆ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಂಡ ಹಾಗೆ. ಸೊ ನನ್ನ ಈ ಅರಣ್ಯ ಸೇವೆಯಿಂದ ನಾನು ಆ ನಿಟ್ಟಿನಲ್ಲಿ ಅದಕ್ಕೆ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ತುಂಬಾ ಸಂತೋಷ ಸಂದೀಪ್. ನೀವು ಈ ಸಸ್ಯ ಶ್ಯಾಮಲವಾದಂಥ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಿಂದ ಬಂದಿರುವಂಥವ್ರು, ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿದ್ದೀರಾ. ಅರಣ್ಯ ಸೇವೆಯನ್ನು ಮಾಡಬೇಕು, ಅದರ ಮೂಲಕ ಜನರ ಸೇವೆಯನ್ನು ಮಾಡಬೇಕು ಅಂತ ಒಂದು ಸಜ್ಜಾಗಿದ್ದೀರಾ. ನಿಮ್ಮ ಎಲ್ಲ ಕನಸುಗಳು ಕೂಡ ಈಡೇರಲಿ, ಒಂದು ವೃತ್ತಿಯಲ್ಲಿ ತಾವು ಯಶಸ್ವಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ತಾವು ನಮ್ಮ ಈ ಆಕಾಶವಾಣಿ ಜೊತೆಗೆ ಮಾತನಾಡಿ ಈ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಂಡ್ರಿ ಮತ್ತು ನಮ್ಮ ಯುವಜನರು ಯಾವ ರೀತಿ ತಯಾರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಸಂದೀಪ್. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ವಿಜ್ಞಾನ ಪದವಿ ಪಡೆದು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿರುವ
ಸಂದೀಪ್ ಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಯುವವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.